ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನನ್ನ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಕೋರುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಗೆ ನನ್ನ ಜೊತೆ ಇದ್ದಾರೆ ಚಂದನ್ ಗಿಡ್ನವರು, ಗೋಕಾಕದ ಖ್ಯಾತ ವಕೀಲರು. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಗೋಕಾಕ್ನಲ್ಲಿರುವಂಥ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆಯುವಂಥ ಅವ್ಯವಹಾರಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಆವಾಗ ಸೌಭಾಗ್ಯಲಕ್ಷ್ಮಿಯ ಸಕ್ಕರೆ ಕಾರ್ಖಾನೆಯ ಮಾಲೀಕರಾದಂತಹ ಇವತ್ತಿನ ಗೋಕಾಕ್ ಕ್ಷೇತ್ರದ ಮಾನ್ಯ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ನಾಮಿನೇಷನ್ ಸಲ್ಲಿಸಿದಾಗ ಆ ನಾಮಿನೇಷನ್ ಅಲ್ಲಿ ಅಬ್ಜೆಕ್ಷನ್ ಹಾಕಿದೆ. ಯಾಕಂದ್ರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ಇವರು ದಿವಾಳಿ ಅಂತ ಘೋಷಣೆ ಮಾಡಿದ್ದಾರೆ, ಮತ್ತು ಅದರ ಮಾಲೀಕರು ಇವರಾಗಿದ್ದರಿಂದ ದಿವಾಳಿ ಏನು ಘೋಷಣೆ ಮಾಡಿದವರು ಎಲೆಕ್ಷನ್ ನಿಲ್ಬಾರ್ದು ಅಂತ ಹೇಳಿ ಅಬ್ಜೆಕ್ಷನ್ ಹಾಕಿದ್ದೆ. ಆದ್ರೆ ಅವತ್ತು ಶಾಸಕರು ಅಫಿಡವಿಟ್ ಕೊಟ್ಟಿದ್ರು, ಯಾಕಂದ್ರೆ ನನಗ ಮತ್ತು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಯಾವುದೇ ಸಂಬಂಧವಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟಿದ್ರು. ಆವಾಗ ಅವರು ನಂದ ಏನು ಅಪ್ಲಿಕೇಶನ್ ಅಬ್ಜೆಕ್ಷನ್ ಕ್ಯಾನ್ಸಲ್ ಆಗಿತ್ತು. ಆದ್ರೆ ಇವತ್ತು ಶನಿವಾರ ದಿನ ಎಲ್ಲಂದ್ರ ವಿಶ್ವೇಶ್ವರಪುರಂ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಶಾಸಕರ ವಿರುದ್ಧವಾಗಿ ಏನು ಕೆ ರಾಜಣ್ಣ, ಅಪೆಕ್ಸ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೆ ರಾಜಣ್ಣ ಅವರು ಅವರ ಮೇಲೆ ಏನು 420 ಮೋಸ ಮಾಡಿದಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಕಂಪ್ಲೇಂಟ್ ನಲ್ಲಿ ಮುಖ್ಯವಾಗಿ ಈ ವಾಹಿನಿಯಿಂದ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.